ಕರುನಾಡಿಗೆ ನಮಸ್ಕಾರ. ಮಹಾರಾಷ್ಟ್ರ ಸಾರಿ ಕರ್ನಾಟಕ ಕೆಸೆಟ್ ಎಕ್ಸಾಮ್ ಮತ್ತು ನೆಟ್ ಎಕ್ಸಾಮ್ UGC NTA ನೆಟ್ ಎಕ್ಸಾಮ್ ಪೇಪರ್ 2 ಜಿಯೋಗ್ರಫಿ ಭೂಗೋಳ ಅಥವಾ ಭೂಗೋಳ ಅಂತೇಳಿ ನಾವು ಕರಿತೀವಿ. ಜಿಯೋಗ್ರಫಿ ಈ ಸಬ್ಜೆಕ್ಟಲ್ಲಿ ಕೆಸೆಟ್ ಮತ್ತು NET ನೆಟ್ ಎಕ್ಸಾಮ್ ಹೇಗೆ ಪಾಸ್ ಮಾಡಬೇಕು ಅನ್ನುವ ಒಂದು ಸ್ಟಡಿ ಪ್ಲಾನಿಂಗನ್ನು ನಾನು ನಿಮ್ಮ ಎದುರಿಗೆ ಹೇಳುತ್ತಿದ್ದೇನೆ. ದಯವಿಟ್ಟು ಈ ನನ್ನ ಸ್ಟಡಿ ಪ್ಲಾನಿಂಗನ್ನು ಕಂಪ್ಲೀಟಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಹೇಳಿದ ಹಾಗೆ ಇದನ್ನು ಮಾಡಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಸಕ್ಸಸ್ ಇನ್ ಜಿಯೋಗ್ರಫಿ ಸಬ್ಜೆಕ್ಟ್. ನನಗೆ ಎಲ್ಲಕ್ಕಿಂತ ಇಷ್ಟ ಇರುವಂಥ ಸಬ್ಜೆಕ್ಟ್ ಜಿಯೋಗ್ರಫಿ. ತುಂಬ ಇಷ್ಟ ಸಬ್ಜೆಕ್ಟ್ ಇದು ನನಗೆ. ಹೀಗಾಗಿ ಈ ಸಬ್ಜೆಕ್ಟ್ದೊಳಗೆ ಪಾಸ್ ಮಾಡುವಂಥ ಪದ್ಧತಿ ನನಗೆ ಗೊತ್ತಾಗೈತ್ರಿ. ದಯವಿಟ್ಟು ಇದನ್ನು ನೀವು ಫಾಲೋ ಮಾಡ್ರಿ, ಆಯ್ತಾ? ಮೊದಲಿಗೆ ಫಸ್ಟ್ ಪೇಪರ್ 2 ನಿಮ್ಮ ಸಬ್ಜೆಕ್ಟ್ ಯಾವುದೇ ಇರಲಿ ತಮ್ಮ, ಪೇಪರ್ 1 ಕಡೆಗೆ ಜಾಸ್ತಿ ಗಮನ ಕೊಡಬೇಕು, ಹೆಚ್ಚಿಗೆ ಗಮನ ಕೊಡಬೇಕು. ಪೇಪರ್ 1 ಕಡೆಗೆ ಹೆಚ್ಚಿಗೆ ಫೋಕಸ್ ಮಾಡಬೇಕು. ಪೇಪರ್ 1ನಲ್ಲಿ ಯಾರು ಹೆಚ್ಚಿಗೆ ಮಾರ್ಕ್ಸ್ ಪಡೆಯುತ್ತೀರೋ ಅವರು ಕಣ್ಣು ಮುಚ್ಚಿ ಬೇಗನೆ NET ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ ಎಕ್ಸಾಮ್ ಪಾಸ್ ಮಾಡುತ್ತೀರಿ. ಹೀಗಾಗಿ ಪೇಪರ್ 1 ಕಡೆಗೆ ದುರ್ಲಕ್ಷ್ಯ ಮಾಡಬಾರ್ದು. ಪೇಪರ್ 1 ಇದು ಸ್ಟ್ರಾಂಗ್ ಇರಬೇಕು ನಿಮ್ದು. ಪೇಪರ್ 1 ಒಳಗೆ ಏನೂ ಇಲ್ಲಾಂದ್ರೂ 60 ಮಿನಿಮಮ್ 60 ಅಂತ ಹೇಳ್ತಾ ಇದ್ದೀನಿ ನಾನು. 60 70 80 90 ಎಷ್ಟು ಹೆಚ್ಚಿಗೆ ಬೇಕಾ ಅಷ್ಟು ಹೆಚ್ಚಿಗೆ ಮಾರ್ಕ್ಸ್ ತಗೋರಿ. ಪೇಪರ್ 1ನಲ್ಲಿ ಎಷ್ಟು ಹೆಚ್ಚಿಗೆ ತಗೊಂತೀರಿ ಅಷ್ಟು ಪೇಪರ್ 2ಗೆ ನಮಗೆ ಹೆಲ್ಪ್ ಆಗ್ತೈತಿ ರಿಸಲ್ಟ್ ಬರೋ ಸಲುವಾಗಿ. ಇನ್ನು ಪೇಪರ್ 2ದೊಳಗೂ ಸಾದಾ ಮತ್ತು ಸಿಂಪಲ್ ಸ್ಟ್ರಾಟಜಿ ಐತ್ರಿ. ಏನು ಕೇಳೋದೇ 100 ಕ್ವಶನ್ ಕೇಳ್ತಿರ್ತಾನ್ರಿ. ಆ 100 ಕ್ವಶನ್ ಒಳಗೆ ಅಟ್ಲೀಸ್ಟ್ ನಮಗೆ ಕರೆಕ್ಟ್ ಎಷ್ಟು ಬರಬೇಕು, ಒಂದು 50 ಬರಬೇಕು. ನಮ್ಮ ಟಾರ್ಗೆಟ್ ಎಷ್ಟು ಐತಿ, 100 ಕ್ರಾಸ್ ಮಾಡಬೇಕು ಜಿಯೋಗ್ರಫಿ ಸಬ್ಜೆಕ್ಟ್ ಅದ. ಓಕೆ, ಅದಕ್ಕಿಂತ ಎಷ್ಟು ಹೆಚ್ಚಿಗೆ ತಗೋತೀರಿ ಓಕೆ, ನೋ ಪ್ರಾಬ್ಲಮ್. 100 ನೋಡ್ರಿ, ನೀವು ಎಲ್ಲರೂ PG ಮಾಡಿದವ್ರು ಇದ್ದೀರಿ ನಿಮ್ಮ ಸಬ್ಜೆಕ್ಟ್ದೊಳಗೆ, ಜಿಯೋಗ್ರಫಿ ಸಬ್ಜೆಕ್ಟಲ್ಲಿ. ನೀವು ಹೋಗಿ ಇವತ್ತೇ ಎಕ್ಸಾಮ್ ಬರೆದ್ರೂ 50 ಮಾರ್ಕ್ಸ್ ಪಡಿತೀರಿ. 50 ಮಾರ್ಕ್ಸ್ ಅಂದ್ರೆ ಔಟ್ ಆಫ್ 200 ನಾನು ಹೇಳ್ತಾ ಇರೋದು. ಈ 100 ಕ್ವಶನ್ದೊಳಗೆ 20 ಕ್ವಶನ್ನ ಬಹಳ ಸರಳವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಈ 20 ಪ್ರಶ್ನೆಯನ್ನ ನೀವೆಲ್ಲ ಬಿಡಿಸ್ತಿರ್ತೀರಿ. ಸ್ಟಡಿ ಮಾಡ್ಲಾರನೆ ಯು ಆರ್ ಗೆಟಿಂಗ್ 50 ಮಾರ್ಕ್ಸ್. ಇನ್ನ ಅಭ್ಯಾಸ ಮಾಡಿ ಓದಿ ವಿಷಯವನ್ನ ತಿಳಿದುಕೊಂಡು ಮಾರ್ಕ್ಸ್ ಅನ್ನ ಹೆಚ್ಚಿಗೆ ಪಡೆಯೋದೈತಿ. 100 ತಗೊಳ್ಳೋದು ಬಹಳ ಸರಳ ಐತಿ. ಹೇಗೆ ನೋಡ್ರಿ, ಫಸ್ಟ್ ನೀವು ಮಾಡೋದು ಕೆಲಸ ಏನು ಗೊತ್ತದ್ರಿ, ಜಿಯೋಗ್ರಫಿ ಸಬ್ಜೆಕ್ಟ್ದು ಸಿಲೆಬಸ್ ಅನ್ನ ನಿಮ್ಮ ನೋಟ್ಬುಕ್ದೊಳಗೆ ಬರೀಬೇಕು. ಆಮೇಲೆ ದೊಡ್ಡ ಪೇಜ್ ಮೇಲೆ ಅದು ಕಲರ್ ಪೆನ್ನಿಲ್ಲಿ ಬರೆದು ನೀವು ಎಲ್ಲಿ ಯಾವ ಕೋಣಿ ಒಳಗೆ ಯಾವ ರೂಮ್ದೊಳಗೆ ನೀವು ಕೂತು ಅಭ್ಯಾಸ ಮಾಡ್ತಿರೋ ಅಲ್ಲಿ ಆ ರೂಮ್ದೊಳಗೆ ಗೋಡೆಗೆ ಆ ಸಿಲೆಬಸ್ ಅನ್ನ ಬರೆದು ಹಚ್ಚಬೇಕು, ಗೋಡೆಗೆ ಅಂಟಿಸಬೇಕು. ಮತ್ತು ನಿಮ್ಮ ನೋಟ್ಬುಕ್ದೊಳಗೆ ಇಡೀ 10 ಚಾಪ್ಟರ್ನ ಡಿಟೇಲ್ ಆಗಿ ಬರೆಯೋದೈತ್ರಿ. ಡಿಟೇಲ್ ಆಗಿ ನನ್ನ ಅನುಭವದ ಪ್ರಕಾರ ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಅಲ್ಲಾಗತ್ತೀನಿ ನಾನು ಈ ಕೆಲಸ ಮಾಡುವುದಿಲ್ಲ. ಸಿಕ್ತಂದ್ರೆ ಮಾರ್ಕೆಟ್ದೊಳಗಿಂದ ಬುಕ್ ತಗೊಳ್ಳೋದು, ಮೊದಲನೇ ಪೇಜ್ ಹಿಡಿದು ಕೊನೆ ಪೇಜ್ ತನಕ ಓದ್ಕೊಂತ ಹೋಗೋದು. ಆ ತಪ್ಪು ಮಾಡಬೇಡಿರಿ. ಮಾರ್ಕೆಟ್ದೊಳಗಿಂದ ಬುಕ್ ಚೆನ್ನಾಗಿಲ್ಲ ಅಥವಾ ದೊಡ್ಡ ದೊಡ್ಡ ಆಥರ್ ಬರೆದಿದ್ದು ಬುಕ್ ಚೆನ್ನಾಗಿಲ್ಲ ಅಂತೇಳಿ ನಾ ಹೇಳುವ ಮಾತು ಅದು ಅಲ್ರಿ. ಮತ್ತು ನೀವು ತಪ್ಪು ತಿಳ್ಕೊಬಾರ್ದು. ಇಲ್ಲಿ ಪಾಸ್ ಆಗೋ ಮೆಥಡ್ ಏನದ ಅನ್ನೋದು ನಾನು ಹೇಳ್ತಾ ಇದ್ದೀನಿ ರೀ. ಸೊ ಸಿಲೆಬಸ್ ಅನ್ನ ಇಷ್ಟು ಡಿಟೇಲ್ ಆಗಿ ನಿಮಗಂತೂ ಅವ್ರು ಸಿಲೆಬಸ್ ಕಾಪಿ ಕೊಟ್ಟಿರ್ತಾರ್ರಿ, ಸಿಲೆಬಸ್ ಐತಿ. ಆ ಸಿಲೆಬಸ್ ಅನ್ನ ಡಿಟೇಲ್ ಆಗಿ ಬರೋದೈತಿ. ಆ ಡಿಟೇಲ್ ಆಗಿ ಹೇಗೆ ಬರೋದು, ಒಂದು ಉದಾಹರಣೆಯನ್ನ ನಾನು ತೋರಿಸ್ತೀನಿ. ನನ್ನ ನೋಟ್ಬುಕ್ದೊಳಗೆ ನಿಮ್ಮ ಸಲುವಾಗಿ ಬರ್ದೀನಿ ರೀ, ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಬರಿಬೇಕಂತ. ಆ 10 ಚಾಪ್ಟರ್ನ ನೀವು ಬರೀಬೇಕು. ಮೊದಲಿಗೆ ಫಸ್ಟ್ ಏನ್ ಮಾಡ್ರಿ, 10 ಚಾಪ್ಟರ್ದೊಳಗೆ ಮೇನ್ ಯೂನಿಟ್ ಹೆಸರನ್ನ ಬರೀರಿ. ಜಿಯೋಮಾರ್ಫಾಲಜಿ, ಕ್ಲೈಮೇಟೊಲಾಜಿ ಹವಾಮಾನಶಾಸ್ತ್ರ, ಓಶಿಯೋನೋಗ್ರಫಿ ಸಮುದ್ರದ ಅಧ್ಯಯನ, ಜಿಯೋಗ್ರಫಿ ಆಫ್ ಎನ್ವಿರಾನ್ಮೆಂಟ್ ಪರಿಸರದ ಭೂಗೋಳ, ಪಾಪ್ಯುಲೇಷನ್ ಅಂಡ್ ಸೆಟಲ್ಮೆಂಟ್ ಜನಸಂಖ್ಯೆ ಮತ್ತು ಜನರು ಯಾವ ಸ್ಥಳದಲ್ಲಿ ಇರುತ್ತಾರೆ ಅದರ ಸೆಟಲ್ಮೆಂಟು, ಜಾಗ್ರಫಿ ಆಫ್ ಇಕನಾಮಿಕ್ಸ್ ಆಕ್ಟಿವಿಟೀಸ್
ಆರ್ಥಿಕ ಚಟುವಟಿಕೆಗಳು ಮತ್ತು ಪ್ರಾದೇಶಿಕ ವಿಕಾಸ. 7ನೇದು ಕಲ್ಚರಲ್, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಜಾಗ್ರಫಿ, ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ರಾಜಕೀಯ ಭೂಗೋಳ. ಜಿಯೋಗ್ರಫಿಕ್ ಥಾಟ್ಸ್, ಭೌಗೋಳಿಕ ವಿಚಾರಗಳು. ಜಿಯೋಗ್ರಫಿಕಲ್ ಟೆಕ್ನಿಕ್, ಭೌಗೋಳಿಕ ತಂತ್ರಗಳು. ಜಿಯೋಗ್ರಫಿ ಆಫ್ ಇಂಡಿಯಾ, ಭಾರತದ ಭೂಗೋಳ. ಹೀಗೆ 10 ಚಾಪ್ಟರ್ ಹೆಸರನ್ನ ಬರಿಬೇಕು. 10 ಚಾಪ್ಟರ್ ಹೆಸರು ಬರೆದು ಫಸ್ಟ್ ಕೆಲಸ ಡಿಟೇಲ್ ಅಂದಿನ್ರಿ ನಾನು. ಡಿಟೇಲ್ ಅಂದ್ರೆ ಹೇಗ್ರಿ, ಮತ್ತೆ ಇದ್ರೊಳಗೆ ಹೋಗ್ಬೇಕು ನೀವು. ಜಿಯೋಮಾರ್ಫಾಲಜಿದೊಳಗೆ ಮತ್ತೇನೈತಿ, ಅಲ್ಲಿ 6 ಸಬ್ ಟಾಪಿಕ್ಗಳದಾವ್ರಿ. ಕ್ಲೈಮೇಟೊಲಜಿದೊಳಗೆ 12 ಸಬ್ ಟಾಪಿಕ್ಗಳದಾವ್ರಿ. ಆ ಸಿಲೆಬಸ್ದೊಳಗೆ ಇನ್ನೂ ಡಿಟೇಲ್ ಆಗಿ ಹೋಗಿ ಜಿಯೋಮಾರ್ಫಾಲಜಿದೊಳಗೆ ಮತ್ತೆ ಏನೇನು ಬರ್ದೈತಿ, ಸಿಲೆಬಸ್ ಏನೈತಿ ಅದನ್ನ ಡಿಟೇಲ್ ಆಗಿ ಬರೀರಿ ನೀವು. ಇದೇ 7 ಪೇಜ್ ಐತಿ, ಸಿಲೆಬಸ್ ಕಾಪಿನೇ 7 ಪೇಜ್. ಅದನ್ನು ನೀವು ನಿಮ್ಮ ನೋಟ್ಬುಕ್ದೊಳಗೆ ಬರೆದಿರಂದ್ರೆ ಏನೂ ಇಲ್ಲಾಂದ್ರೆ ಒಂದು 14 ಪೇಜ್ ಸಿಲೆಬಸ್ ಬರ್ದಂಗೆ ಆಗ್ತದೆ. ಅಷ್ಟು ಡಿಟೇಲ್ ಆಗಿ ಬರ್ಕೊಂತ ಹೋಗ್ಬೇಕು. ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಸಿಲೆಬಸ್ ಒಳಗೆ ಕೊಟ್ಟಿದ್ದು ಆ ಕಾನ್ಸೆಪ್ಟ್ ಅನ್ನ ಬರಿಬೇಕು. ಅದು ಸೆಪರೇಟ್ ಲೈನ್ ಒಳಗೆ ಬರಿಬೇಕು ತಮ್ಮ. ಸೆಪರೇಟ್ ಲೈನ್ ಒಳಗೆ ಬರೆದಾಗ ಮಾತ್ರ ಆ ಶಬ್ದದ ಅರ್ಥ ಏನು ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ಇಲ್ಲಿ ನಾನು ಡೀಪ್ ಹೋಗಿ ಅಂದಿಲ್ಲ ನಿಮ್ಗೆ. ಆ ಪ್ರತಿಯೊಂದು ಶಬ್ದ, ಜಿಯೋಮಾರ್ಫಾಲಜಿ ಎಂದರೇನು, ಇದರಲ್ಲಿ ಎಷ್ಟು ಪ್ರಕಾರಗಳು, ಪ್ಲೇಟ್ ಎಂದರೆ ಏನು, ಪ್ಲೇಟ್ಗಳು ಹೇಗೆ ಒಡೆದು ಹೋದವು, ಭೂಮಿಯ ಉಗಮ ಹೇಗಾಯಿತು, ಜಗತ್ತಿನ ಉಗಮ ಹೇಗಾಯಿತು, ಕಂಪ್ಲೀಟ್ ಪೃಥ್ವಿ ಹೇಗಿತ್ತು ಮೊದಲಿಗೆ, ಅದು ಹೇಗೆ ಒಡೆದು ಬೇರೆ ಬೇರೆ ಪೃಥ್ವಿ ಅಂದ್ರೆ ಪೃಥ್ವಿ ಮೇಲೆ ಇರುವಂತ ಏನು ಜಗತ್ತೈತಿ ನೋಡ್ರಿ, ಭೂಮಿ ಒಡೆದು ಬೇರೆ ಬೇರೆ 7 ಖಂಡಗಳು ನಿರ್ಮಾಣ ಆಯ್ತು. ಮೊದಲಿಗೆ ಎಲ್ಲ ಕೂಡಿ ಒಂದೇ ಖಂಡ ಇತ್ತು. ಇದ್ರೊಳಗೆ ಅಭ್ಯಾಸ ಮಾಡೋದೈತಿ. ಕ್ಲೈಮೇಟೊಲಜಿದ ಹವಾಮಾನ ಶಾಸ್ತ್ರ, ಭಾರತ ಹವಾಮಾನ ಹೇಗಿದೆ, ಮನ್ಸೂನ್ ಹವಾಮಾನ ಅಂತೇಳಿ ಏಕೆ ಕರೆದ್ರು, ಮನ್ಸೂನ್ ಶಬ್ದದ ಅರ್ಥ ಏನು, ಮನ್ಸೂನ್ ಭಾಷೆ ಯಾವ ದೇಶದಿಂದ ಅಥವಾ ಯಾವ ಭಾಷೆ ಅಂತ ಬಂತು, ಬೇರೆ ದೇಶದಲ್ಲಿ ಮತ್ತು ನಮ್ಮ ದೇಶದೊಳಗಿರುವ ಹವಾಮಾನದ ವ್ಯತ್ಯಾಸ ಏಕೆ, ಹಿಮಾಲಯ ಪರ್ವತದಿಂದ ಭಾರತ ದೇಶ ಮೇಲೆ ಆಗುವಂತ ಹವಾಮಾನದ ಬದಲಾವಣೆ ಏನು, ಉತ್ತರ ಭಾರತ ಅಂದ್ರೆ ಹಿಮಾಲಯದ ಆಚೆಗೆ ಇರುವಂತ ಅತಿ ಚಳಿ ಗಾಳಿಗಳು ಬರುವಾಗ ಅದನ್ನು ತಡೆ ಹಿಡಿಯುವ ಕೆಲಸ ಹಿಮಾಲಯ ಮಾಡುತ್ತದೆ. ಸಮುದ್ರದ ದಂಡೆಯಲ್ಲಿರುವಂತಹ ಹವಾಮಾನ ಏಕೆ, ಆರ್ದ್ರ ಹವಾಮಾನ ಎಂದರೇನು, ಒಣ ಹವಾಮಾನ ಎಂದರೇನು, ಇಲ್ಲಿ ಅಭ್ಯಾಸ ಮಾಡೋದೈತಿ. ಓಸಿಯೋನೋಗ್ರಫಿ, ಸಮುದ್ರದ ಅಧ್ಯಯನ ಡಿಟೇಲ್ ಆಗಿ. ಅದು ನಿಮ್ಗೆ ಇಲ್ಲಿ ಡಿಟೇಲ್ ಓದೋಕ್ಕಿಂತ ಆ ಶಬ್ದದ ಅರ್ಥ ಗೊತ್ತಿರಬೇಕು. ಸಮುದ್ರದೊಳಗೆ ಕರೆಂಟ್ ಅಂತ ಕರೀತಾರೆ. ಕರೆಂಟ್ ಎಂದರೆ ಏನು, ಈ ಕರೆಂಟ್ ಬೇರೆ, ಸಮುದ್ರದೊಳಗಿರುವಂತ ಕರೆಂಟ್ ಬೇರೆ. ಅಲೆಗಳು, ಏರಿಳಿತಗಳು, ಟೈಡ್, ಉಬ್ಬರ ಮತ್ತು ಸಮುದ್ರದ ಒಳಭಾಗದಲ್ಲಿ ಇರುವಂತಹ ಭೂಮಿಯ ರಚನೆ ಹೇಗೈತಿ, ಭೂಖಂಡ ಮಂಚ ಎಂದರೇನು, ಎಲ್ಲ ಇಲ್ಲಿ ಓದೋದೈತಿ. ಜಿಯೋಗ್ರಫಿ ಆಫ್ ಎನ್ವಿರಾನ್ಮೆಂಟ್, ಪರಿಸರ ಅಧ್ಯಯನ ಬಗ್ಗೆ ಇಲ್ಲಿ ಅಭ್ಯಾಸ ಮಾಡೋದೈತಿ. ಪರಿಸರ ಎಂದರೇನು, ಎನ್ವಿರಾನ್ಮೆಂಟ್ ಅಂದ್ರೇನು, ಇಕೋಸಿಸ್ಟಮ್ ಎಂದರೇನು, ಫುಡ್ ಪಿರಾಮಿಡ್ ಎಂದರೇನು, ಫುಡ್ ಫ್ಲೋ ಹೇಗೆ, ಎನರ್ಜಿ ಫ್ಲೋ ಹೇಗೆ ಆಗುತ್ತದೆ, ಪಾಪ್ಯುಲೇಷನ್, ಭಾರತದ ಜನಸಂಖ್ಯೆ ಮೊದಲಿಗೆ ಎಷ್ಟು ಜನಸಂಖ್ಯೆ ಇತ್ತು, ಸ್ವಾತಂತ್ರ್ಯ ಆಗುವಾಗ ಭಾರತದ ಜನಸಂಖ್ಯೆ ಬರೀ 40 ಕೋಟಿ ಅಂತಾರೆ, ಈಗ 150 ಕೋಟಿ ಆಯ್ತು. ಜನಸಂಖ್ಯೆ ಬೆಳವಣಿಗೆ ಕಾರಣ ಏನು, ಲಿಂಗ ಗುಣೋತ್ತರಿ ಎಂದರೇನು, ಸಾಕ್ಷರತೆ ಪ್ರಮಾಣ ಎಂದರೇನು, ಲಿಂಗ ಗುಣೋತ್ತರ ಯಾವ ರಾಜ್ಯದಲ್ಲಿ ಹೆಚ್ಚಿಗಿದೆ, ಈಗಿನ ಪ್ರೆಸೆಂಟ್ ಲಿಂಗ ಗುಣೋತ್ತರದ ಪ್ರಮಾಣ ಎಷ್ಟಿದೆ, ಲಿಂಗ ಗುಣೋತ್ತರವನ್ನು ಹೇಗೆ ಅಳೆಯುತ್ತಾರೆ, ದುಡಿಯುವರ ಸಂಖ್ಯೆ ಎಷ್ಟು, ಇದ್ರೊಳಗೆ ಸೆಟಲ್ಮೆಂಟ್, ಯಾವ ಸ್ಥಳದೊಳಗೆ ಹೆಚ್ಚಿನ ಜನ ಹೋಗಿ ಸ್ಥಳಾಂತರ ಮಾಡಿ ಇರುತ್ತಾರೆ, ಅಲ್ಲೇ ಏಕೆ ಇರುತ್ತಾರೆ ನೋಡ್ರಿ. ನದಿ ದಂಡಿ ಒಳಗನೆ ಸಾಕಷ್ಟು ಊರುಗಳು ಅಥವಾ ನಗರಗಳದವ್ರಿ. ಯಾಕೆ ನೀರಿನ ಪೂರೈಕೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲಿ ನೀರಿನ ವ್ಯವಸ್ಥೆ ಇದೆಯೋ ಅಲ್ಲಿ ಸೆಟಲ್ಮೆಂಟ್, ಅಲ್ಲಿ ನಗರದ ವಸ್ತಿ ಬೆಳೆಯುತ್ತಾ ಹೊರಟಿದೆ. ಸೆಟಲ್ಮೆಂಟ್ ಅದೊಳಗೆ ಮತ್ತೆ ಪ್ರಕಾರಗಳು ಬರ್ತಾವ್ರು. ಒಂದು ಹಿಂಗ ಬರೀ ಈಗ ಎಲ್ಲರ ಹೈವೇ ಇತ್ತಂದ್ರೆ ಅಲ್ಲಿ 2 ಬಾಜುಗೆ ಹಿಂಗ ಲೈನಿಯರ್ ಸೆಟಲ್ಮೆಂಟ್ ತಯಾರಾಗ್ತದೆ. ಅಥವಾ ಮಧ್ಯ ಭಾಗದೊಳಗೆ ಕೆರೆ ಇತ್ತು, ಅದ್ರ ಸುತ್ತಮುತ್ತ ಊರು ತಯಾರಾಗ್ತದೆ. ಸೆಟಲ್ಮೆಂಟ್ ದ ಪ್ರಕಾರಗಳು. ಜಿಯೋಗ್ರಫಿ ಆಫ್ ಇಕನಾಮಿಕ್ ಆಕ್ಟಿವಿಟೀಸ್ ಬಗ್ಗೆ
ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಭ್ಯಾಸ ಮಾಡೋದು, ಒಂದು ಪ್ರದೇಶ ಡೆವಲಪ್ಮೆಂಟ್ ಅದು. ನೀವು ಡಿಟೇಲ್ ಆಗಿ ಏನು ಸಿಲೆಬಸ್ ಆಯ್ತಲ್ಲ ಅದನ್ನ ಡಿಟೇಲ್ ಆಗಿ ಬರೀರಿ. ಬರೆದಾಗ ನಿಮ್ಗೆ ಗೊತ್ತಾಗ್ತಾ ಐತಿ ಏನಿದೆ ಅಂತ ಹೇಳಿ. ಕಲ್ಚರಲ್, ಸೋಷಿಯಲ್, ಪೊಲಿಟಿಕಲ್ ಜಾಗ್ರಫಿ, ರಾಜಕೀಯ ಜಾಗ್ರಫಿ ಹೇಗೈತಿ, ಸಂಸ್ಕೃತಿಯ ಜಾಗ್ರಫಿ ಅಂದ್ರೇನು, ನಮ್ಮ ದೇಶದೊಳಗೆ ಎಷ್ಟು ರಾಜ್ಯಗಳದಾವೆ, ಯಾವ್ಯಾವ ರಾಜ್ಯಗಳದಾವ್ರಿ, ಪ್ರತಿಯೊಂದು ರಾಜ್ಯದ ಒಂದೊಂದು ಭಿನ್ನತೆ ಇದೆ, ಪ್ರತಿಯೊಂದು ರಾಜ್ಯದೊಳಗೆ ಒಂದೊಂದು ವನಸ್ಪತಿಗಳದಾವ, ಪ್ರತಿಯೊಂದು ರಾಜ್ಯದೊಳಗೆ ಒಂದೊಂದು ಪ್ರಕಾರದ ಮಣ್ಣು ಅದರಿ, ಅಲ್ಲಿ ಅದೇ ಮಣ್ಣಿನೊಳಗೆ ಅದೇ ಬೆಳೆಯನ್ನು ಬೆಳೆಯುತ್ತಾರೆ, ಅದ್ರ ಬಗ್ಗೆ ಓದೋದು. ಜಿಯೋಗ್ರಫಿಕಲ್ ಥಾಟ್ಸ್, ಗ್ರೀಕರು, ರೋಮನರು ಇವರು ಜಿಯೋಗ್ರಫಿ ಬಗ್ಗೆ ಯಾವ ವಿಷಯವನ್ನ ಹೇಳಿದ್ದಾರೆ, ಅರಬಿಯನರು ಅವರ ವಿಚಾರಗಳು, ಭೂಗೋಳ ತಜ್ಞರ ವಿಚಾರಗಳು. ಜಿಯೋಗ್ರಫಿಕಲ್ ಟೆಕ್ನಿಕ್, ಇಲ್ಲಿ ಒಂದು ಮ್ಯಾಪ್ ಎಂದರೇನು, ನಕಾಶೆಯಲ್ಲಿ ಎಷ್ಟು ಪ್ರಕಾರಗಳು, ನಕಾಶೆ ತಳ ಕರಿತೀವಲ್ಲ. ಆಮೇಲೆ ಟ್ರೀ ಡೈಗ್ರಾಮ್ ಎಂದ್ರೇನು, ಪೈ ಚಾರ್ಟ್ ಎಂದ್ರೇನು, ಸರ್ಕಲ್ ಡೈಗ್ರಾಮ್ದೊಳಗೂ ಭಿನ್ನ ಭಿನ್ನ ಡೈಗ್ರಾಮ್ಗಳದಾವ್ರಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ವಿಷಯಗಳನ್ನು ಹೇಳುವ ಸಲುವಾಗಿ. ಜಿಯೋಗ್ರಫಿ ಆಫ್ ಇಂಡಿಯಾ, ಭಾರತದ ಭೂಗೋಳ, ಭಾರತದಲ್ಲಿ ಕಂಡುಬರುವಂತ ವಿವಿಧ ಮಣ್ಣು, ಭಾರತದಲ್ಲಿ ಕಂಡುಬರುವಂತ ವಿವಿಧ ಗಿಡ ಮರಗಳು, ಭಾರತದಲ್ಲಿ ಕಂಡುಬರುವಂತ ಹವಾಮಾನ, ಭಾರತದ ಒಂದು ಕಂಪ್ಲೀಟ್ ಇಂಡಿಯನ್, ಭಾರತದಲ್ಲಿರುವ ನದಿಗಳು, ಹಿಮಾಲಯದಲ್ಲಿ ಉಗಮ ಹೊಂದುವ ನದಿಗಳು, ಡೆಕ್ಕನ್ ಪ್ಲೇಟದಲ್ಲಿ ಉಗಮ ಹೊಂದುವ ನದಿಗಳು, ಹಿಮಾಲಯದಲ್ಲಿ ಉಗಮ ಹೊಂದುವ ನದಿಗಳು 24 ಗಂಟೆ 12 ತಿಂಗಳು ತುಂಬಿ ಹರಿಯುತ್ತವೆ. ಅದಕ್ಕೆ ಏನು ಕಾರಣ? ಬೇಸಿಗೆ ಸಮಯದಲ್ಲಿ ಹಿಮ ಕರಗಿ ಆ ನದಿಗಳಿಗೆ ನೀರಿನ ಪೂರೈಕೆ ಆಗ್ತದೆ ಅಂತ ತಿಳ್ಕೊಂಡು ಅದು ಹರಿಯುತ್ತದೆ. ಮತ್ತು ಚಳಿಗಾಲದೊಳಗೆ ಅತಿ ಹೆಚ್ಚು ಮಳೆ ಬರುವುದರಿಂದ ಮಳೆಯ ನೀರು ಆ ನದಿಗೆ ಪೂರೈಕೆ ಆಗುವುದರಿಂದ ಆ ಉತ್ತರ ಭಾರತದಲ್ಲಿ ಇರುವ ನದಿಗಳು ಅಥವಾ ಹಿಮಾಲಯದಲ್ಲಿ ಉಗಮ ಹೊಂದುವ ನದಿಗಳು ತುಂಬಿ ಹರಿಯುತ್ತವೆ. ದಕ್ಕನದಲ್ಲಿ ಕೇವಲ ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿಯುತ್ತವೆ. ಈ ಪೂರ್ವ ದಿಕ್ಕಿಗೆ ಹರಿಯುವಂತ ನದಿಗಳು ಮತ್ತು ಪಶ್ಚಿಮ ವಾಹಿನಿ ನದಿಗಳು, ಈಗ ನರ್ಮದಾ ಅಂತೇಳಿ ನದಿ ಅದರಿ ಮತ್ತು ತಾಪಿ ನದಿ, ಅವು ಎರಡು ಪಶ್ಚಿಮ ದಿಕ್ಕಿಗೆ ಹರಿಯುತ್ತವೆ. ನಮ್ಮ ದೇಶದೊಳಗೆ ಇವು ಎರಡು ಪ್ರಮುಖ ನದಿಗಳದವ್ರಿ, ನರ್ಮದಾ ಮತ್ತು ತಾಪಿ. ಇದು ಪಶ್ಚಿಮ ದಿಕ್ಕಿಗೆ ಹರಿಯುವಂತ ನದಿಗಳು, ಅಂದ್ರೆ ಅರಬ್ಬಿ ಸಮುದ್ರಕ್ಕೆ ಬಂದು ಕೂಡುವಂತ ನದಿಗಳು. ಆಮೇಲೆ ಹಿಮಾಲಯ ಪರ್ವತಕ್ಕೆ ನಾವು ನಿರಿಗೆ ಪರ್ವತ ಅಂತೇಳಿ ಏಕೆ ಕರಿತೀವಿ, ಅಥವಾ ಸಹ್ಯಾದ್ರಿ ಪರ್ವತ. ಅತಿ ಹಳೆಯ ಪರ್ವತ ಯಾವುದು, ಹಿಮಾಲಯ. ಮತ್ತು ಹಿಂಗೆ ಇಷ್ಟು. ಈ ಸಹ್ಯಾದ್ರಿ ಪರ್ವತ ಎಂದರೇನು? ಸಹ್ಯಾದ್ರಿ ಪರ್ವತಕ್ಕೆ ನಾವು ಮಹಾರಾಷ್ಟ್ರದೊಳಗೆ ಸಹ್ಯಾದ್ರಿ ಅಂತೇಳಿ ಕರೀತಾರೆ, ಕರ್ನಾಟಕದೊಳಗೆ ಏನಂತೇಳಿ ಕರೀತಾರೆ, ಕೇರಳದೊಳಗೆ ಏನಂತೇಳಿ ಕರೀತಾರೆ. ಪೂರ್ವ ದಿಕ್ಕದೊಳಗಿರುವಂತ ಹೀಗ ಕಂಪ್ಲೀಟ್ ಸ್ಟಡಿ ಇಲ್ಲಿ ಮಾಡೋದೈತಿ ಸರ್. ಸಿಲೆಬಸ್ ಪ್ಲೀಸ್, ನೀವು ಸಿಲೆಬಸ್ ನೋಡಿದ್ರಲ್ರಿ, ಜಿಯೋಗ್ರಫಿದು ಸಿಲೆಬಸ್ ಯಾರು ಬಾಯ್ಹಾರ್ಟ್ ಮಾಡುತ್ತಾರೋ ಅವರು ಕೆಸೆಟ್ ಪಾಸ್, ನೆಟ್ ಪಾಸ್. ನಿಮಗೆ ಸಿಲೆಬಸ್ಸೇ ಗೊತ್ತಿಲ್ಲಲ್ರಿ, ಮ್ಯಾಕ್ಸಿಮಮ್ ಹುಡುಗರು ಸಿಲೆಬಸ್ಸೇ ನೋಡುವುದಿಲ್ಲ, ಅಥವಾ ನೋಡಿದ್ರು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಿಲ್ಲ, ಸೀರಿಯಸ್ ಆಗಿ ತೆಗೆದುಕೊಂಡ್ರು ಅದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಡೈಲಿ ಸಿಲೆಬಸ್ ಅನ್ನ ಓದ್ರಿ, ನೋಡ್ರಿ ನೀವು ಹೆಂಗ್ ಪಾಸ್ ಆಗ್ತದೆ. ಅದು ಹೇಗೆ ಬರೀತಾರೆ ಅನ್ನೋದು ನಾ ಹೇಳ್ತೀನಿ ರೀ. ಸಿಲೆಬಸ್ ಬರ್ದಿದ ಮೇಲೆ ಏನ್ ಮಾಡೋದು ಗೊತ್ತದ್ರಿ, ಲಾಸ್ಟ್ 3 years ಕ್ವಶನ್ ಪೇಪರ್ ಅನ್ನ ತಗೊಳ್ಳೋದು. ಜಿಯೋಗ್ರಫಿದು ನೆಟ್ ಎಕ್ಸಾಮ್ ಬರೆಯುವಾಗ ನೆಟ್ದು 3 ಕ್ವಶನ್ ಪೇಪರ್, ಕೆಸೆಟ್ ಬರೆಯುವಾಗ ಲಾಸ್ಟ್ 3 year ಕ್ವಶನ್ ಪೇಪರ್ ತಗೊಂಡು ಸುಮ್ಮನೆ ನಿಮ್ಮ ಹತ್ರ ಇಟ್ಕೊಳ್ಳೋದು. ಅದು ಯಾವಾಗ ಓದೋದು ಗೊತ್ತದ್ರಿ, ಕಂಪ್ಲೀಟ್ ಸಿಲೆಬಸ್ ಅನ್ನ ನೀವು ಅನಾಲಿಸಿಸ್ ಮಾಡಿದ ಮೇಲೆ ನಾನು ನಿಮ್ಗೆ ಕ್ವಶನ್ ಬ್ಯಾಂಕ್ ಕೊಡ್ತೀನಿ ರೀ ಪ್ರಾಕ್ಟೀಸ್ ಸಲುವಾಗಿ. ಇದು ಭಾಳ ಇಂಪಾರ್ಟೆಂಟ್ ಐತಿ. ನಾನು ಕೊಡ್ತಾ ಇರೋ ಪ್ರಶ್ನೆಗಳನ್ನ ನೀವು ಮೊದಲಿಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಬೇಕು. ಒಂದು ಕ್ವಶನ್ಗೆ ಒಂದು ಆನ್ಸರ್ ಸರಿ ಇದ್ರೆ ಉಳಿದಿದ್ದು 3 ಆಪ್ಷನ್ ಯಾಕೆ ತಪ್ಪು ಅನ್ನೋದನ್ನ ನೀವು ಸ್ವತಃ ಗೂಗಲ್ ಅಲ್ಲಿ, ವಿಕಿಪೀಡಿಯಾ ವೆಬ್ಸೈಟ್ ಒಳಗೆ ಮಾಹಿತಿ ಹುಡುಕಿ ಬರೀಬೇಕು. ಆಮೇಲೆ 5ನೇ ಕ್ಲಾಸಿಂದ PUC ಸೆಕೆಂಡ್ ಇಯರ್ ವರೆಗೆ ಜಾಗ್ರಫಿ ಬುಕ್ ಅನ್ನ ತಗೋಬೇಕು. ಪ್ರತಿಯೊಂದು ಜಾಗ್ರಫಿ ಬುಕ್ ಒಳಗ ಪರಿವಿಡಿ ಕೊಟ್ಟಿರ್ತಾರೆ ಇಂಡೆಕ್ಸ್, ಆ ಇಂಡೆಕ್ಸ್ ಅನ್ನ ಬರೀಬೇಕು. ಇಂಡೆಕ್ಸ್ ಬರೆದಾಗ ಇಲ್ಲೇನು ಸಿಲೆಬಸ್ ಕೊಟ್ಟಿರ್ತೀನಿ ನೋಡ್ರಿ, ಆ ಡಿಟೇಲ್ ಸಿಲೆಬಸ್ ಮತ್ತೆ ಈ ಬುಕ್ದೊಳಗೆ ರಿಲೇಟೆಡ್ ಐತೆ ನೋಡೋದು. ಈ ಕನ್ಸೆಪ್ಟ್ 9th ಕ್ಲಾಸ್ ಒಳಗೆ ಕೊಟ್ಟಿದ್ರಂದ್ರೆ ಅದೊಂದೇ ಕನ್ಸೆಪ್ಟ್ ಓದೋದು. ಕ್ಲೈಮೇಟಾಲಜಿ ಬಗ್ಗೆ 11ನೇ ಕ್ಲಾಸ್ ಒಳಗೆ ಕೊಟ್ಟಿದ್ರೆ ಅದನ್ನು ಓದೋದು. ಜಿಯೋಗ್ರಫಿ ಆಫ್ ಎನ್ವಿರಾನ್ಮೆಂಟ್ ಬಗ್ಗೆ PUC ಸೆಕೆಂಡ್ ಇಯರ್ದೊಳಗೆ 3ನೇ ಚಾಪ್ಟರ್ ಇತ್ತಂದ್ರೆ ಅದನ್ನು ಓದೋದು. ಅದು ಒಂದೇ ಕಾನ್ಸೆಪ್ಟ್ ಅನ್ನು ಓದಿ ನೋಟ್ಬುಕ್ದೊಳಗೆ ಬರೀಬೇಕು. ಈ ಬುಕ್ದೊಳಗೆ ಈ ಸಿಲೆಬಸ್ಗೆ ರಿಲೇಟೆಡ್ ಇದ್ದಿದ್ದು ಪಾಯಿಂಟ್ಸ್ ಒಂದ್ ವೇಳೆ ಇರಲಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಈ ಪಾಯಿಂಟ್ಸ್ ಅನ್ನ ಬರೆದು ವಿಕಿಪೀಡಿಯಾ ವೆಬ್ಸೈಟ್ ದಿಂದ ಕೇವಲ 2 ಲೈನ್ ಮಾಹಿತಿಯನ್ನ ಬರೀಬೇಕ್ರಿ. ಸರ್ ಇದಕ್ಕೆಲ್ಲ ಬಹಳ ಟೈಮ್ ಬೇಕಲ್ರಿ ಸರ್, ಅದಕ್ಕೆ ಅನಿವಾರ್ಯ ಟೈಮ್ ಕೊಡ್ಲೇಬೇಕು. ಈಗ ನೀವು ಇಷ್ಟು ಡಿಟೇಲ್ ಆಗಿ ಒಂದ್ ವೇಳೆ ಸ್ಟಡಿ ಮಾಡಿದ್ರೆ ತಿಳ್ಕೊರಿ,
ಕಣ್ಣು ಮುಚ್ಚಿ ಕೆಸೆಟ್, ಕಣ್ಣು ಮುಚ್ಚಿ ನೆಟ್ ಎಕ್ಸಾಮ್, ಕಣ್ಣು ಮುಚ್ಚಿ GRF, ಕಣ್ಣು ಮುಚ್ಚಿ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್, CET ಪಾಸ್ ಆಗ್ತದೆ. ಮಾಡುವಾಗನೇ ಡಿಟೇಲ್ ಆಗಿ ನಾನು ಹೇಳಿದ ಪ್ರಕಾರ ಮಾಡಬೇಕು. ಇದನ್ನೆಲ್ಲ ನೀವು ಸ್ವಂತ ನೋಟ್ಸ್ ತಯಾರು ಮಾಡ್ಬೇಕಾಗೈತಿ. ಸರ್ ಟೈಮ್ ಇಲ್ಲ ಅಂತೇಳಿ ಭಾಳ ಜನ ನನಗೆ ಪ್ರಶ್ನೆ ಕೇಳ್ತಾರೆ. ನನಗೆ ಸಿಟ್ಟು ಬಂದ್ಬಿಡ್ತಾರೆ ಟೈಮ್ ಇಲ್ಲ ಅನ್ನೋರ ಬಗ್ಗೆ. ಮತ್ತೇನಾಗ್ತದೆ, ನನಗೆ ಸಿಟ್ಟು ನಾವು ಯೂಟ್ಯೂಬ್ದಾಗ ಒಂದು 2-3 ಸಲ ಬೈದಿನ್ರಿ. ಪಾಪ ನೀವು ನನ್ನ ಮೇಲೆ ಪ್ರೀತಿ ಗೌರವ ಇರೋದ್ರಿಂದ ನೀವು ಸುಮ್ ಕೂತ್ರಿ. ರಿಪೀಟ್ ನಾನು ಬೈಲಿಗತ್ತಂದ್ರೆ ಅದು ಎಲ್ಲ ಕೆಡ್ತದ್ರಿ ವಿಷಯ. ಅದಕ್ಕೆ ಬೇಡ, ನಾನು ಏನು ಬೈಯೋದಿಲ್ಲ. ಬಟ್ ಟೈಮ್ ಇಲ್ಲ ಅನ್ಬೇಡ್ರಿಪ್ಪ. ಟೈಮ್ ಕೊಟ್ಟು ನೀವು ಕೆಲಸ ಮಾಡಬೇಕು. ಈ ರೀತಿ ಮಾಡ್ರಿ. ಇವು ಬುಕ್ ನಾನು ನಿಮಗೆ ದೊಡ್ಡ ರೆಫರೆನ್ಸ್ ಬುಕ್ ಹೇಳಿ ನೋಡ್ರಿ. ದೊಡ್ಡ ಗ್ರೇಟ್ ಆಥರ್ ಬುಕ್ ಹೇಳಿನಿ. ಅವ್ರು ತಪ್ಪಿಲ್ಲ, ದೊಡ್ಡ ಆಥರ್ ಬುಕ್. ಅಣ್ಣ ಇಷ್ಟು ಬುಕ್ ನಿಮ್ಮ ಹತ್ರ ತಗೊಂಡು ಇಟ್ಕೊಡ್ರಿ ಈ ಬುಕ್. ಆಮೇಲೆ ಇಲ್ಲ ಐತಲ್ಲ ನಿಮಗೆ ಬೇಸ್ ನಾ ಕೊಡ್ತಾ ಇರೋದು ಇಲ್ಲದ ಇದು ಈ ನಾ ಕೊಟ್ಟಿದ್ದು 2 ಜೆರಾಕ್ಸ್ ಬಂಡಲ್, ಚಿಕ್ಕ ಜೆರಾಕ್ಸ್ ಬಂಡಲ್ದೊಳಗಿರೋ ಎಲ್ಲಾ ಪ್ರಶ್ನೆಗಳನ್ನ ಅನಾಲಿಸಿಸ್ ಮಾಡ್ರಿ. ಡನ್, ರಿಸಲ್ಟ್ ಬಂತ ಅಂತ ತಿಳ್ಕೊರಿ. ಕೆಲವೊಂದು ಕ್ವಶನ್ಗಳನ್ನ ನಾನು ಜೆರಾಕ್ಸ್ದೊಳಗಿಂದ ಬರೆದಿದ್ದೇನ್ರಿ. ಹೆಂಗ್ ಸ್ಟಡಿ ಮಾಡೋದು? ಹಂಬೋಲ್ಟ್ ಕರೆಂಟ್ ಎಂದರೆ ಏನು? ಹಂಬೋಲ್ಟ್ ಕರೆಂಟ್ ಇದು ಎಲ್ಲಿ ಕಂಡು ಬರುತ್ತದೆ? ಓಷಿಯಾನೋಗ್ರಫಿದೊಳಗೆ ಈ ಪಾಯಿಂಟ್ಸ್ ಐತಿ. ಈ ಪ್ರಶ್ನೆ ಇದಕ್ಕೆ ರಿಲೇಟೆಡ್ ಐತಿ. ಓಷಿಯಾನೋಗ್ರಫಿದೊಳಗೆ ಇದು ವಾರ್ಮ್ ಕರೆಂಟ್ ಆಯ್ತು ಅಥವಾ ಕೋಲ್ಡ್ ಕರೆಂಟ್ ಐತಿ? ಇದು ಕೋಲ್ಡ್ ಕರೆಂಟ್ ಅದ್ರಿ. ಕೋಲ್ಡ್ ಕರೆಂಟ್, ತಂಪು ಕರೆಂಟ್ ಇನ್ ದ ಪ್ಯಾಸಿಫಿಕ್ ಓಸಿಯನ್, ಪ್ಯಾಸಿಫಿಕ್ ಮಹಾಸಾಗರದಲ್ಲಿ ಬರುವಂತ ಇದೊಂದು. ಇನ್ನು ದ ವರ್ಡ್ ಗ್ರೀನ್ ರಿವಲ್ಯೂಷನ್, ಹಸಿರು ಕ್ರಾಂತಿ ಅಂತ ಕರೀತಾರೆ. ನಮ್ಮ ಭಾರತ ದೇಶದ ಹಸಿರು ಕ್ರಾಂತಿಯ ಜನಕ ಸ್ವಾಮಿನಾಥನ್ ಅವರು. ಆದ್ರೆ ಹಸಿರು ಕ್ರಾಂತಿ, ಗ್ರೀನ್ ರಿವಲ್ಯೂಷನ್ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಕೆ ಮಾಡಿದವರು ವಿಲಿಯಂ ಗೌಡ್, MS ಸ್ವಾಮಿನಾಥನ್, ವಿಟ್ಲಿ, ಡಡ್ಲಿ ಸ್ಟ್ಯಾಂಪ್. ಇದರಲ್ಲಿ ಯಾರಂದ್ರೆ ಇವರು ವಿಲಿಯಂ ಗೌಡ್ ಅವರು. ಇವರು 1968 ಅಲ್ಲಿ ಈ ಶಬ್ದವನ್ನು ಹೇಳಿದ್ದಾರೆ. ಇವರು ಸ್ವೀಡನ್ ದೇಶದವರು, ವಿಲಿಯಂ ಗೌಡ್ ಅನ್ನೋರು. ಇನ್ನು ವಿಚ್ ಅಮಂಗ್ ದ ಫಾಲೋವಿಂಗ್ ಈಸ್ ಅ ಸ್ಯಾಟಲೈಟ್ ಟೌನ್? ಸ್ಯಾಟಲೈಟ್ ಪಟ್ಟಣ ಅಂತೇಳಿ ಯಾವ ನಗರಕ್ಕೆ ಕರೆಯುತ್ತಾರೆ? ಬೆಂಗಳೂರು, ಗುರುಗ್ರಾಮ, ಪಾಂಡಿಚೇರಿ ಮತ್ತು ಹೈದರಾಬಾದ್. ಗುರುಗ್ರಾಮಕ್ಕೆ ಕರೆಯುತ್ತಾರೆ ಸ್ಯಾಟಲೈಟ್ ಪಟ್ಟಣ ಅಂತೇಳಿ. ಇಟ್ ಈಸ್ ಜನರಲಿ ಕನ್ಸಿಡರ್ಡ್ ದ್ಯಾಟ್ ದ ಫಸ್ಟ್ ಮ್ಯಾಪ್ ಆಫ್ ದ ವರ್ಲ್ಡ್. ಜಗತ್ತಿನ ಮೊದಲನೆಯ ನಕಾಶೆಯನ್ನು ತೆಗೆದಂತ ವ್ಯಕ್ತಿ ಯಾರು? ಜಗತ್ತಿನ ನಕಾಶೆಯನ್ನು ತೆಗೆದಂತ ಮೊದಲನೇ ವ್ಯಕ್ತಿ ಪಿ ಟೋಲೆಮಿ, ಹಿಪ್ಪರ್ಕಸ್, ಹೆರೋಡೋಟಸ್ ಮತ್ತು ಅನಾಕ್ಸಿಮ್ಯಾಂಡರ್. ಜಗತ್ತಿನ ನಕಾಶೆ ತೆಗೆದವರು ಮೊದಲಿಗೆ ಇವರು ಅನಾಕ್ಸಿಮ್ಯಾಂಡರ್ ಅವರು. ದ ಟರ್ಮ್ ಜಿಯೋಪಾಲಿಟಿಕ್ಸ್ ಎಂಬ ಪದವನ್ನ ಮೊಟ್ಟ ಮೊದಲಿಗೆ ಅದನ್ನ ರಚನೆ ಮಾಡಿದವರು, ಅದನ್ನ ಹೇಳಿದವರು ಯಾರು? ಅದನ್ನ ಕಾಯಿನ್ ಮಾಡಿದವರು ಯಾರು? ಜಿಯೋಪಾಲಿಟಿಕ್ಸ್. ಜಿಯೋ ಅಂದ್ರೆ ಭೂಮಿ ಅಂತ ಕರಿತೀವಿ, ಜಿಯೋಪಾಲಿಟಿಕ್ಸ್ ಇದು ಆಕ್ಚುಲಿ ದ ಸ್ಟಡಿ ಆಫ್ ಸ್ಪೇಸ್ ಅಂತ ಕರೀತಾರೆ. ಈ ಸ್ಪೇಸ್ ಅದ ಬಗ್ಗೆ. ಇನ್ನು ಜಿಯೋಪಾಲಿಟಿಕ್ಸ್ ಈ ಶಬ್ದವನ್ನ ಹೇಳಿದವರು ಯಾರು? ಕೆ ಜೆಲೆನ್, ಹೂವರ್, ಮ್ಯಾಕಿಂಡರ್, ಸಾಸರ್. ಜಿಯೋಪಾಲಿಟಿಕ್ಸ್ ಹೇಳಿದವರು ಇವರು ಕೆ ಜೆಲೆನ್. ಇವರು ಇದನ್ನ ರೌಡಾಲ್ಫ್ ಕೆ ಜೆಲೆನ್ ಇವರು ಜಿಯೋಪಾಲಿಟಿಕ್ಸ್ ಶಬ್ದವನ್ನು ಹೇಳಿದ್ದಾರೆ. ಇದನ್ನು ಕಂಪ್ಲೀಟ್ ಎಲ್ಲ ಕಡೆಗೆ ಒಂದು ಥಿಯರಿ ಮಾಡಿದವರು ಇವರು ಮ್ಯಾಕಿಂಡರ್. ಆನ್ಸರ್ ಬರ್ತೈತಿ ಇದು. ನಾನು ಹೇಳಿದ್ದು ತಿಳಿದೈತೆ ಅಂತೇಳಿ ನಾನು ಭಾವಿಸುತ್ತೇನೆ. ಇದು ಜಿಯೋಗ್ರಫಿ ನೋಡು. ಭೂಗೋಳದೊಳಗೆ 10 ಚಾಪ್ಟರ್. ಈ ರೀತಿ ಹಿಂಗೆಲ್ಲ ಚಾಪ್ಟರ್ ಹೆಸರನ್ನ ಬರೀಬೇಕು. ಓಕೆ, ನೀವು ಸ್ವಲ್ಪ ಕಲರ್ ಪೆನ್ನಲ್ಲಿ ಬರೀರಿ. ಆಮೇಲೆ ಅದರಲ್ಲಿರುವಂಥ ಸಬ್ ಪಾಯಿಂಟ್ಸ್ಗಳನ್ನು ಕೂಡ ಬರೀಬೇಕು ನೀವು. ಜಿಯೋಮಾರ್ಫಾಲಜಿ 6 ಸಬ್ ಟಾಪಿಕ್. ಕಾಂಟಿನೆಂಟಲ್ ಡ್ರಿಫ್ಟ್ ಅಂದ್ರೇನು, ಅದರ ಸಿದ್ಧಾಂತ ಯಾವುದು? ಪ್ಲೇಟ್ ಟೆಕ್ಟೋನಿಕ್ಸ್ ಎಂದರೇನು? ಎಂಡೋಜೆನಿಕ್, ಹೆಕ್ಸೋಜೆನಿಕ್ ಎಂದರೇನು? ಡೆನೋಡೇಷನ್, ವೆದರಿಂಗ್ ಎಂದರೇನು? ಅರ್ತ್, ಭೂಮಿಯ ಚಲನವಲನೆ, ಸಿಸ್ಮಿಸಿಟಿ, ಫೋಲ್ಡಿಂಗ್,
ಫೌಟಿಂಗ್, ವಲ್ಕ್ಯಾನಿಟಿ, ಲ್ಯಾಂಡ್ ಫಾರ್ಮ್ ಅಕರೆನ್ಸ್ ಹೇಗಾಗ್ತೈತಿ, ಕಾಸ್ ಆಫ್ ಜಿಯೋಗ್ರಾಫಿಕ್ ಹಜಾರ್ಡ್, ಏನೇನು ಭೌಗೋಳಿಕ ಆಪತ್ತುಗಳದವ್ರಿ, ಅರ್ಥಕ್ವೇಕ್, ಭೂಕಂಪ ಅಂದ್ರೇನು, ಭೂಕಂಪ ಏಕೆ ಆಗುತ್ತದೆ, ಭೂಕಂಪದೊಳಗಿರೋ ಲಹರಿಗಳು, ಪಿ ಮತ್ತು ಎಸ್ ಪ್ರೈಮರಿ ವೇವ್ಸ್ ಮತ್ತು ಸೆಕೆಂಡರಿ ವೇವ್ಸ್, ವೋಲ್ಕ್ಯಾನೋ ಎಂದ್ರೇನು, ಇದರಲ್ಲಿ ಜೀವಂತಿರುವ ವೋಲ್ಕ್ಯಾನೋ ಯಾವುದು, ಹಳೆಯ ವೋಲ್ಕ್ಯಾನೋ ಯಾವುದು, ಲ್ಯಾಂಡ್ ಸ್ಲೈಡ್ ಎಂದರೇನು, ಲ್ಯಾಂಡ್ ಸ್ಲೈಡ್ ಹೇಗೆ ಹಾಕುತ್ತದೆ, ಅವಲಂಚಸ್, ಪ್ರತಿಯೊಂದು ಶಬ್ದದ ಅರ್ಥ ಗೊತ್ತಿರ್ಬೇಕು ತಮ್ಮ ನಿಮಗೆ. ಕ್ಲೈಮೇಟೊಲಾಜಿ ಬಗ್ಗೆ ಮತ್ತು 12 ಕಾನ್ಸೆಪ್ಟ್ ಅದ ರೀ. ಕಂಪೋಸಿಷನ್ ಸ್ಟ್ರಕ್ಚರ್ ಆಫ್ ಅಟ್ಮಾಸ್ಫಿಯರ್, ಇನ್ಸೋಲೇಷನ್ ಅಂದ್ರೇನು, ಹೀಟ್ ಬಜೆಟ್ ಆಫ್ ಅರ್ತ್ ಎಂದ್ರೇನು, ಟೆಂಪರೇಚರ್, ಪ್ರೆಷರ್ ಮತ್ತು ವಿಂಡ್ ಎದಕ್ಕೆ ಕರೆಯುತ್ತೇವೆ, ಅಟ್ಮಾಸ್ಫಿರಿಕ್ ಸರ್ಕ್ಯುಲೇಷನ್ ಎಂದ್ರೇನು, ಏರ್ ಮಾಸಸ್, ಫಾಂಟ್ಸ್, ಅಪ್ಪರ್ ಏರ್, ಸೈಕ್ಲೋನ್ ಮತ್ತು ಆಂಟಿ ಸೈಕ್ಲೋನ್, ಟ್ರೋಪಿಕಲ್ ಟೆಂಪರೇಚರ್, ಕ್ಲೈಮೆಟಿಕ್ ಕ್ಲಾಸಿಫಿಕೇಶನ್ ಆಫ್ ಕೋಪೆನ್ ಅಂಡ್ ಥಾರ್ನ್ವೇಟ್, ENSO ಇವೆಂಟ್ ಅಂದ್ರೇನು, ಎಲ್ ನೀನೋ ಎಂದ್ರೇನು, ಲಾ ನೀನಾ ಎಂದರೇನು, ಸೌದರ್ನ್ ಒಸಿಲೇಷನ್. ಇದು ಡಿಟೇಲ್ ಆಗಿ ನೋಡ್ರಿ, ಇದೆಲ್ಲ ಸಿಲೆಬಸ್ ಐತಿ. ಈಗ ಇದು ಸಿಲೆಬಸ್ ನೋಡ್ಕೊಂತ ಹೋಗಿದಾಗ ನಿಮಗೆ ಆ ಕನ್ಸೆಪ್ಟ್ ಏನದು ಗೊತ್ತಾಗಬೇಕು. ಮೆಟ್ರಲಾಜಿಕಲ್ ಹಜಾರ್ಡ್, ಸೈಕ್ಲೋನ್ ಮತ್ತು ಡಿಸಾಸ್ಟರ್, ಸೈಕ್ಲೋನ್ ಬಿರುಗಾಳಿ, ಥಂಡರ್ ಸ್ಟಾರ್ಮ್, ಟೋರ್ನಾಡೋಸ್, ಹೇಲ್ ಸ್ಟಾರ್ಮ್, ಹೀಟ್ ಮತ್ತು ಕೋಲ್ಡ್ ವೇವ್ಸ್. ಈಗ ನೋಡ್ರಿ ಬ್ಯಾಸಿಗೆ ಐತಿ, ಸಿಕ್ಕಾಪಟ್ಟೆ ಬಿಸಿಲು ಅದ. ಈಗ ನಮ್ಮ ಸೊಲ್ಲಾಪುರದೊಳಗೆ, ಅಕ್ಕಲ್ಕೋಟದೊಳಗಂತೂ ಬಿಸಿಲು. ಈ ಕಲಬುರಗಿ ಆಗಲಿ, ಸೊಲ್ಲಾಪುರ ಆಗಲಿ, ಬಿಜಾಪುರ ಇವೆಲ್ಲ ಬಿಸಿಲಿನ ನಾಡುಗಳು. ಈಗಂತೂ ಬಿಸಿಲು 45, 46, 47 ಹೋಗ್ತಾ ಇದೆ. ಇದಕ್ಕೆ ಹೀಟ್ ವೇವ್ಸ್ ಅಂತೇಳಿ ಕರೀತಾರೆ. ಇದು ಡ್ರೌಟ್, ಮಳೆನೇ ಬರೋದಿಲ್ಲ. ಈ ಬಿಜಾಪುರ ಭಾಗ ಆಗಲಿ, ಈ ಸೊಲ್ಲಾಪುರ ಆಗಲಿ, ಡ್ರೌಟ್ ಏರಿಯಾ. ಕ್ಲೈಮೇಟ್ ಚೇಂಜ್ ಯಾಕೆ ಆಗ್ತೈತಿ, ಅದಕ್ಕೆ ಕಾರಣಗಳೇನು, ಹ್ಯೂಮನ್ ಇಂಪ್ಯಾಕ್ಟ್ ಆನ್ ಗ್ಲೋಬಲ್ ಕ್ಲೈಮೇಟ್, ಮನುಷ್ಯನಿಂದ ಏನೇನು ಪರಿಣಾಮ ಆಗ್ತಾ ಇದ್ರ ಬಗ್ಗೆ ಅಭ್ಯಾಸ ಮಾಡೋದು. ಓಸಿಯೋನೋಗ್ರಾಫಿ, ಸಮುದ್ರದ ಬಗ್ಗೆ ಅಭ್ಯಾಸ. ರಿಲೀಫ್ ಆನ್ ಓಸಿಯನ್, ಓಸಿಯನ್ ಕಂಪೋಸಿಷನ್, ಟೆಂಪರೇಚರ್, ಡೆನ್ಸಿಟಿ, ಸ್ಯಾಲಿನಿಟಿ, ಉಪ್ಪಿನಾಂಶ ಏಕೆ ಹೆಚ್ಚಿದೆ, ಅದಕ್ಕೆ ಕಾರಣ ಏನು, ಮೃತ ಸಮುದ್ರ ಎಂದರೇನು, ಓಸಿಯನ್ ಸರ್ಕ್ಯುಲೇಷನ್, ವಾರ್ಮ್ ಆ್ಯಂಡ್ ಕೋಲ್ಡ್ ವೇವ್ಸ್, ಕೋಲ್ಡ್ ಕರೆಂಟ್, ವೇವ್ಸ್, ಟೈಡ್ಸ್, ಸಿ ಲೆವೆಲ್, ಸಮುದ್ರದ ಒಂದು ಲೆವೆಲ್ ಏಕೆ ಚೇಂಜ್ ಆಗುತ್ತದೆ, ಓಸಿಯನ್ ಹಜಾರ್ಡ್, ಸಮುದ್ರದಿಂದ ಆಗುವಂಥ ಅನಾಹುತಗಳೇನು, ಸುನಾಮಿ, ಸುನಾಮಿ ಶಬ್ದದ ಅಲೆ, ಸುನಾಮಿ ಶಬ್ದದ ಅರ್ಥ ಏನು, ನಮ್ಮ ದೇಶದೊಳಗೆ ಯಾವಾಗ ಸುನಾಮಿ ಬಂದಿತ್ತು, ಸುನಾಮಿದು ಜಪಾನ್ ದೇಶದ ಟರ್ಮ್ ಆಗಿದೆ. ಸೈಕ್ಲೋನ್ ಎಂದರೇನು, ಜಿಯೋಗ್ರಫಿ 4th ಯೂನಿಟು. ಹಿಂಗೆ ಡಿಟೇಲ್ ಆಗಿ 5th ಯೂನಿಟು. ಹಿಂಗೆ ನೀವು ಭಾಳ ಡಿಟೇಲ್ ಆಗಿ ಬರಿಬೇಕು. ಇದನ್ನೆಲ್ಲ ಸಿಲೆಬಸ್ದೊಳಗೆ ಬರೀರಿ. ಇದು ಒಂದು ಏನಾಗ್ತದಮ್ಮ, ಕಂಪ್ಲೀಟ್ ಬರೆದಿದ ಮೇಲೇ ಸಿಲೆಬಸ್ದೊಳಗೆ ಏನಿದೆ ಅನ್ನೋದು ಗೊತ್ತಾಗ್ತದೆ. ಆಮೇಲೆ ನಾನು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಜೆರಾಕ್ಸನ್ನು ಕೊಡ್ತೀನಿ. ಇದನ್ನು ಪ್ಲೀಸ್ ಇಷ್ಟೆಲ್ಲ ಪ್ರಶ್ನೆಗಳನ್ನು ನೀವು ಓದಿದ್ರೆ ಇವೆಲ್ಲ ಪ್ರಶ್ನೆ ಅದಾವ್ರಿ. ಪ್ರತಿಯೊಂದನ್ನು ನೀವು ಡಿಟೇಲಾಗಿ ಓದ್ಕೋತ ಹೋಗ್ಬೇಕು. ಎಲ್ಲ ಇದನ್ನೆಲ್ಲ ಓದ್ರಿ, ಅನಾಲಿಸಿಸ್ ಮಾಡ್ರಿ. ಒಂದು ಆಪ್ಷನ್ಗೆ 4 ಕೊಟ್ಟಿರ್ತಾನೆ, 4 ಒಂದು ಕರೆಕ್ಟ್ ಇದ್ರೆ ಉಳಿದಿದ್ದು 3 ಆಪ್ಷನ್ ಯಾಕೆ ತಪ್ಪದೋ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಬರೀರಿ. ಇಷ್ಟು ಜೆರಾಕ್ಸ್ ಓದಿದ್ರಿ, ಅನಾಲಿಸಿಸ್ ಮಾಡಿದ್ರಿ, ನೆಟ್, ಕೆಸೆಟ್, JRF, ಅಸಿಸ್ಟೆಂಟ್ ಪ್ರೊಫೆಸರ್ ಎಲ್ಲನೇ ಪಾಸ್ ಆಗ್ತೀರಿ. ಮತ್ತು ನೀವು ಸ್ವತಃ ಮಾಡಿದಂಥ ನೋಟ್ಸ್ ನಿಮ್ಮ ಹತ್ರನೇ ಇಟ್ಕೊಡ್ರಿ. ಅದರಿಂದ ಮೊದಲಿಗೆ ನೀವು ಬೆನಿಫಿಟ್ ಪಡೀರಿ. ನೀವು ಕೆಸೆಟ್ ಪಾಸ್ ಆಗಿರಿ. ಕೆಸೆಟ್ ಪಾಸ್ ಆದ ತಕ್ಷಣ ನೋಟ್ಸ್ ಬೇರೆಯವ್ರಿಗೆ ಕೊಡಬೇಡ್ರಿ, ನೆಟ್ ಪಾಸ್ ಆಗಿರಿ. ಅದಾದ ನಂತರ ಇನ್ನೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಐತಿ, ಅದಕ್ಕೆ ಯೂಸ್ ಆಗ್ತದ್ರಿ. ಅಥವಾ PU ಕಾಲೇಜ್ ಲೆಕ್ಚರಿಗೆ ನೋಟ್ಸ್ ಯೂಸ್ ಆಗ್ತೈತಿ. ಆಮೇಲೆ ಪಾಸ್ ಆಗಿದ ಮೇಲೆ ನಿಮಗೆ ಬೇರೆಯವ್ರಿಗೆ ಕೊಡಂಗೆ ಅನ್ನಿಸ್ತಂದ್ರೆ ಅವಾಗ ಕೊಡ್ರಿ. ಈಗ ಕೊಟ್ರಿ ಅಂದ್ರೆ ನೀವು ರೆಡಿ ಮಾಡಿದ್ದು ಮಟೀರಿಯಲ್ ಇನ್ನೊಬ್ರಿಗೆ ಕೊಟ್ರಿ ಅಂದ್ರೆ ಇನ್ನೊಬ್ರು ಪಾಸ್ ಆಗ್ತಾರೆ. ನೀವು ಅಲ್ಲೇ ಶಿವ ಅನ್ಕೋತ ಕೊಡ್ಬೇಕಾಗ್ತಾರೆ. ಓಕೆ, ನೋಟ್ಸ್ ಬೇಕಾದ್ರೆ ನಂಬರ್ ಐತಿ, ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. 8263016448. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.